ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ 6 ತಿಂಗಳಾದಮೇಲೆ ನಾನು ನನ್ನ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಿಷಿನ್ ಬಗ್ಗೆ ಸಣ್ಣದಾಗಿ ಒಂದು ಪರಿಚಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್. ನೋಡಿ, ವರ್ಕ್ ಹಾಕಿದ್ದೀನಿ. ಸೊ ತುಂಬಾ ಕೆಲಸ ಇರೋದ್ರಿಂದ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಮಿಷಿನ್ ಬಗ್ಗೆ ಮಾಹಿತಿ ಏನು ಕೊಡೋಕ್ಕಾಗಲಿಲ್ಲ. ಸೊ ನಾವು ಇದನ್ನು ನಾನು ಹೊರಗಡೆಯಿಂದ ತೊಗೊಂಡಿರೋದು. ಇದಕ್ಕೆ ಪ್ರೈಸಸ್ ಏನಾದರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ಕಮೆಂಟಲ್ಲಿ ಹೇಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದು 6 ತಿಂಗಳಾದಮೇಲೆ ನಾನು ಈ ನನ್ನ ಮಿಷಿನ್ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಜರಿಗಳು ಯಾವುದ್ಯಾವುದು ಯೂಸ್ ಮಾಡ್ತೀನಿ ಅಂತಲೂ ಕೂಡ ನೋಡೋಣ. ಸೊ ಈ ಥರ ಎಲ್ಲ ಥರ ಕಲರ್ಸಲ್ಲೂ ಕೂಡ ನಾನು ಜರಿನ ತಂದಿಟ್ಟಿದ್ದೀನಿ. ಸೊ ನೋಡಿ, ಇದು ಕಲರ್ಸಲ್ಲೂ ಕೂಡ ಜರಿಗಳು ಸಿಗುತ್ತೆ. ಸೊ ಈ ಥರ ಗ್ರೀನಲ್ಲಿ ಜಾಸ್ತಿ ಆದರೆ ಜಾಸ್ತಿ ಯೂಸ್ ಆಗೋಲ್ಲ. ಸೊ ಅದರಿಂದ ಅವಶ್ಯಕತೆ ಇರೋದಿಲ್ಲ, ಅದಕ್ಕೆ ನಾನು ಕಲರ್ಸ್ ಜರಿಗಳೇ ತೊಗೊಳೋದಕ್ಕೆ ಹೋಗೋದಿಲ್ಲ. ಏನಿದ್ರೂ ರೆಗ್ಯುಲರಲ್ಲಿ ಯಾವ ಥರ ಯೂಸ್ ಆಗುತ್ತೆ ಜರಿಗಳು ಅದನ್ನು ಮಾತ್ರ ನಾನು ತಂದಿಟ್ಕೊಂಡಿರ್ತೀನಿ. ಸೊ ಇದು ಒಂದು ಪೀಸ್ ಇರೋದ್ರಿಂದ ಇನ್ನೂ ಖಾಲಿನೇ ಆಗಿಲ್ಲ ಫ್ರೆಂಡ್ಸ್. ಸೊ ಈ ಥರ ಜರಿಗಳು ಸ್ಯಾರಿಗಳಲ್ಲಿ ಏನು ಥರ ಜರಿ ಇರುತ್ತೆ, ಸೊ ಆ ಥರ ಜರಿಗಳದ್ದು ಮಾತ್ರ ನಾನು ತಂದಿಟ್ಕೊಂಡಿರೋದು. ಸೊ ಇದೆಲ್ಲ ಗೋಲ್ಡಲ್ಲಿ ಲೈಟು ಡಾರ್ಕು ಆ ಥರ ಎಲ್ಲ ಬರುತ್ತಲ್ಲ, ಸೊ ಆ ಥರ ಇಟ್ಕೊಂಡಿದ್ದೀನಿ. ಸೊ ಇದಕ್ಕಂತೂ ನಾನು ಇಟ್ಕೊಳ್ಳೋಕ್ಕೆ ಜಾಗನೇ ಇಲ್ಲ ಫ್ರೆಂಡ್ಸ್. ಎಲ್ಲ ಅಂದ್ರಲ್ಲೇ ಸುಮ್ಮನೆ ಹಾಕ್ಕೊಂಡಿದ್ದೀನಿ. ಸೊ ನೀಟಾಗಿ ಇಟ್ಕೋತೀನಿ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಸೊ ನೋಡಿ, ಇದೆಲ್ಲ ನಾನು 550 ಮಿಷಿನ್ ತೊಗೊಂಡಿದ್ದಾಗ ಇದೆಲ್ಲ ಥ್ರೆಡ್ಡೆಲ್ಲ ಕಲೆಕ್ಟ್ ಮಾಡಿ ತಗೊಂಡು ಬಂದು ಇಟ್ಟಿರುವಂಥದ್ದು ಎಲ್ಲ. ಸೊ ಇದು ಪಿಕಾಸಲ್ಲಿ 900 ಮೀಟರ್ ಇದೆ. ಪಿಕಾಸ್ ಥ್ರೆಡ್ಡಲ್ಲಿ ನಾನು ಮಿಷಿನ್ ತಂದಾಗ ಕೊಟ್ಬಿಡೋಣ ಎಲ್ಲನೂ ಅಂತ ಅಂದ್ಕೊಂಡೆ. ಆದ್ರೇ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳೋದ್ರಿಂದ ನಾವು ಇದನ್ನು ಕೂಡ ಎಲ್ಲನೂ ಸ್ಟಾಕ್ ಇಟ್ಕೊಂಡಿದ್ದೀನಿ. ಸೊ ಕಲರ್ಸಲ್ಲಿ ಸುಮಾರು ನಮಗೆ ನಾವು ಮಿಷಿನ್ ತೊಗೊಂಡಿದ್ವಲ್ಲ, ಸೊ ಅಲ್ಲಿ ಎಲ್ಲ ಥರ ಕಲರ್ಸ್ಗಳು ಸಿಗೋಲ್ಲ. ಅದರಿಂದ ಏನು ಮಾಡೋದು, ಪಿಕಾಸಲ್ಲೂ ಕೂಡ ತೊಗೊಳ್ಳೋದು. ಪಿಕಾಸಲ್ಲಿ ಮತ್ತು ಬುಲೆಟಲ್ಲಿ ಕುಚ್ಚಾಕ್ತೀವಲ್ಲ, ಆ ಬುಲೆಟಲ್ಲಿ ಥ್ರೆಡ್ಗಳನ್ನ ತಗೊಳ್ಳೋದು. ಸೊ ನೋಡಿ, ಇದು 30 ರೂಪೀಸ್ ಇರುತ್ತೆ ಒಂದು ಥ್ರೆಡ್ದು ಪ್ರೈಸಸ್ ಇದು. ಸೊ ಇದು ಅಂದರೆ 2000 ಮೀಟ್ರ್ ಬರುತ್ತೆ ಇದು. ಅದರಿಂದ ನಾನು ಒಂದಷ್ಟು ಕೂಡ ಅದನ್ನು ಕೂಡ ತಂದಿಟ್ಟಿದ್ದೀನಿ. ಸೊ ಕಲರ್ಸ್ಗಳು ಒಂದೊಂದು ಸಿಗುತ್ತೆ, ಒಂದೊಂದು ಸಿಗಲ್ಲ. ಸೊ ಇದು ನೋಡಿ, ಇದಕ್ಕೆ 30 ರೂಪೀಸ್ ಬರುತ್ತೆ ಇದು. ಸೊ ಮಿಷಿನ್ ಅಂಗಡಿಲಿ ಮಿಷಿನ್ ಎಲ್ಲಿ ತೊಗೊಂಡ್ವಿ ಅಲ್ಲೇ ಮಿಷಿನ್ ತೊಗೊಂಡಿರೋ ಜಾಗದಲ್ಲೇ ಈ ಥರ ಥ್ರೆಡ್ಗಳನ್ನ ನಾವು ತರಿಸ್ಕೊಂಡಿದ್ದೀನಿ. ಸೊ ನೋಡಿ, ತುಂಬಾ ಸ್ಟಾಕ್ ಇಟ್ಟಿದ್ದೀನಿ. ಥ್ರೆಡ್ಗಳಂತೂ ಇಡೋಕ್ಕೆ ಜಾಗನೇ ಇಲ್ಲ ಫ್ರೆಂಡ್ಸ್. ಎಲ್ಲಂದ್ರಲ್ಲಲ್ಲಿ ಒಂದಷ್ಟು ಥ್ರೆಡ್ಗಳನ್ನ ನಾನು ಇಟ್ಟಿದ್ದೀನಿ. ನಾವು ತುಂಬ ಕೆಲಸ ಇರೋದ್ರಿಂದ ನಾವು ಜೋಡಿಸಿಡಬೇಕು ಮಾಡಬೇಕು ಅಂತಲೇ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ಅಂತಲೇ ಸಪ್ರೇಟ್ ಕೂಡ ಜಾಗ ಇರಬೇಕು. ನೋಡಿ, ಇದೆಲ್ಲ ಕಂಪನಿಯಿಂದನೇ ತಗೊಂಡಿರುವಂತಹ ಥ್ರೆಡ್ಗಳು. ಸೊ ಇದು ಎಷ್ಟಿದೆ ಅಂದರೆ 1600 ಮೀಟ್ರ್ ಬರುತ್ತೆ ಈ ಥ್ರೆಡ್ಡು. ಇದಕ್ಕೆ 22 ರೂಪೀಸ್ ಬೀಳುತ್ತೆ. ಸೊ ನನಗೆ ಯಾಕೋ ವರ್ತ್ ಅನ್ನಿಸ್ಲಿಲ್ಲ. ಸೊ ಇದು ನನಗೆ ವರ್ತ್ ಅನ್ನಿಸ್ತು. ಸೊ 2000 ಮೀಟರ್ ಇರುತ್ತೆ. ಆದರೆ ನಮಗೆ ಇದು ಒಂದು ದೊಡ್ಡ ವರ್ಕ್ ಯಾವ್ದಾದ್ರು ಮಾಡಿದ್ರೆ ಇದು ಕರೆಕ್ಟಾಗಿ ಸರಿ ಹೋಗುತ್ತೆ. ಸೊ ಇದರಲ್ಲಿ 3 ವರ್ಕ್ ಮಾಡ್ಬೋದು ಫ್ರೆಂಡ್ಸ್. ಇದರಲ್ಲಿ 3 ವರ್ಕ್ ಕಂಪ್ಲೀಟ್ ಮಾಡ್ಬೋದು. ನೋಡಿ, ಇನ್ನೂ ಇಷ್ಟು ಥ್ರೆಡ್ ಇದೆ. ಸೊ ಎಲ್ಲಂದ್ರಲ್ಲಿ ಹಾಕ್ಕೊಂಡಿರ್ತೀನಿ, ಆದರೆ ಗೊತ್ತಾಗಲ್ಲ. ನಾವು ನೀಟಾಗಿ ಇಟ್ಕೋತೀನಿ ಅಂತಲೂ ಕೂಡ ಆಗಲ್ಲ. ಇದಕ್ಕೆಲ್ಲ ಒಂದು ಮಾಡಬೇಕು. ಸೊ ನೋಡಿ, ಮಿಷಿನಲ್ಲಿ ಕೂಡ ಜಾಗ ಇಲ್ಲ, ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ ನಾನು. ವರ್ಕ್ಗಳು ಬೇಕು ಅಂದಾಗ ತಕ್ಷಣ ಇಟ್ಕೊಳ್ಳೋದಕ್ಕೆ ಅಂತಲೇ ನಾನು ಹಾಕಿರೋದು. ಸೊ ನೋಡಿ, ನೋಡಿ ಕೆಳಗಡೆ ಒಂದು ಪೌಲ್ ಥರ ಇಟ್ಕೊಂಡಿದ್ದೆ ಪ್ಲಾಸ್ಟಿಕಲ್ಲಿ, ಅದರಲ್ಲೂ ಕೂಡ ಇಷ್ಟೊಂದು ಥ್ರೆಡ್ ಇಟ್ಕೊಂಡಿದ್ದೀನಿ. ಈ ಥರ ಬುಲೆಟಲ್ಲಿ ತಗೊಂಡು ನಾನು ವರ್ಕ್ ಮಾಡ್ತೀನಿ. ಅದು ತುಂಬ ಕಟ್ಟಾಗ್ತಾ ಇರ್ತದೆ. ಸೊ ಹಾಗೆ ಕಂಪ್ಲೀಟ್ ಆಗ್ಬೋದು, ಕಂಪ್ಲೀಟ್ ಆಗಿ. ಸೊ ಇವಾಗ ನೆಕ್ಸ್ಟ್ ನಾನು ಕೊಂಡ್ಕೊಳ್ತೀನಿ. ಎಷ್ಟು ನೀಟಾಗಿ ಫಿನಿಶಿಂಗ್ ಆಗ್ತದೆ ನೋಡಿ ಫ್ರೆಂಡ್ಸ್. ಅಂದರೆ ಜಾಸ್ತಿ ನಾವು ಕಂಪ್ನಿಯಿಂದಲೇ ಥ್ರೆಡ್ಗಳು ತರಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಅದೇ ಥ್ರೆಡ್ ಕಟ್ಟಾಗೋದಿಲ್ಲ, ಏನಿಲ್ಲ, ನೀಟಾಗಿ ವರ್ಕ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಬುಲೆಟಲ್ಲಿ ಥ್ರೆಡ್ಗಳು ಜಾಸ್ತಿ ತುಂಬ ಕಟ್ಟಬೇಕು. ಸೊ ಆದರೆ ಏನು ಮಾಡೋಕ್ಕಾಗಲ್ಲ, ಥ್ರೆಡ್
ಥ್ರೆಡ್ಗಳು ಅನ್ನೋದು ಒಂದೊಂದು ಕಲರ್ ಸಿಗಲಿಲ್ಲ ಅಂದರೆ ನಾವು ಬುಲೆಟಲ್ಲೇ ತರಿಸಿ ನಾವು ವರ್ಕ್ ಮಾಡಿ ಕೊಡಬೇಕಾಗುತ್ತೆ. ಅದು ತುಂಬ ಸಪೋರ್ಟ್ ಮಾಡಬೇಕು. ನಾವು ಡಿಸೈನ್ ಕಂಪ್ಲೀಟ್ ಮಾಡೋದಕ್ಕೆ ಅಂತ ತುಂಬಾ ಟೈಮ್ ಹಿಡಿತು. ತುಂಬಾ ಥ್ರೆಡ್ಗಳು ಬೇಕಾಗುತ್ತೆ. ನಾವು ಈ ಥರ ಬುಲೆಟಲ್ಲೇ ಹಾಕಿರೋದ್ರಿಂದ ಈ ಥರ ಮೇಲೆಲ್ಲ ದಾರಗಳು ಕಾಣಿಸೋದು ಚಾನ್ಸಸ್ ಇರುತ್ತೆ. ಸೊ ಆದರೆ ಗೊತ್ತಾಗಲ್ಲ ಅವ್ರಿಗೆ. ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕು ಬುಲೆಟಲ್ಲಿ ತಗೊಳ್ಳೋದನ್ನು. ಸ್ವಲ್ಪ ಎಲ್ಲ ಕಂಪ್ನಿಯಿಂದಲೇ ಥ್ರೆಡ್ಗಳು ಮತ್ತು ಜರಿಗಳೆಲ್ಲ ನೀಟಾಗಿ ತರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ನಿಮಗೇನಾದರೂ ಈ ಥರ ಡಿಸೈನ್ಗಳು ಬೇಕು, ಇನ್ನೂ ತುಂಬ ಡಿಸೈನ್ಗಳು ಬೇಕು ಅನ್ನೋದಾದರೆ ಡಿಸೈನ್ಗಳು ಬೇಕು ಅನ್ನೋದಕ್ಕೆ ಕಾಂಟ್ಯಾಕ್ಟ್ ಮಾಡಿ, ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.